ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ಪಿಂಚಣಿದಾರರು, ನಿವೃತ್ತ ಪಿಂಚಣಿದಾರರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ಇದು ರಾಜ್ಯ ಸರ್ಕಾರಿ ಪಿಂಚಣಿದಾರರು ಹಾಗೂ ಕೇಂದ್ರ ಸರ್ಕಾರಿ ಪಿಂಚಣಿದಾರರು ಇಬ್ಬರಿಗೂ ಅನ್ವಯವಾಗುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ನ್ಯೂಸನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೂ ಆದೇಶ ಪ್ರತಿಗಳನ್ನು ಕೂಡ ತೋರಿಸ್ತಾ ಇರ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಆ ವಿಷಯಕ್ಕೋಸ್ಕರ ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಹಾಗೂ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದುವರೆಗೆ ಬಂದಿರುವಂತಹ ಆದೇಶ ಪ್ರತಿಗಳು, ಪೆನ್ಷನ್ ಕ್ಯಾಲ್ಕುಲೇಷನು, ಫ್ಯಾಮಿಲಿ ಪೆನ್ಷನ್ ಬಗೆಗಿನ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಆ ವಿಡಿಯೋವನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೂ ನಾನು ಇನ್ಮೇಲಿಂದ ರೆಗ್ಯುಲರ್ ಆಗಿ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡಿ ಆ ದಿನದ ಅಪ್ಡೇಟ್ ಏನಿದೆ, ಅವತ್ತು ಪೆನ್ಷನ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನು ಅಪ್ಡೇಟ್ ಇದ್ರೂ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ನೀವು ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ನೋಡ್ಬೋದಾಗಿದೆ. ಚಿಕ್ಕದಾಗಿರೋದ್ರಿಂದ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯಗಳನ್ನು ಕೂಡ ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ ನಾನು ಹೇಳ್ದಾಗೆ ಇವತ್ತಿನ ವಿಷಯ ಏನಂದರೆ ಪೆನ್ಷನರ್ಸ್ ರಿಲೇಟೆಡ್ ನ್ಯೂಸು. ನಿವೃತ್ತಿದಾರರಿಗೆ ಒಂದು ಏನು ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇದೆ ಏನಂದರೆ, ಪಿಂಚಣಿದಾರರಿಗೆ 10,000 ರೂಪಾಯಿ ಪಿಂಚಣಿಯನ್ನು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಮೂಲಕ ಗೌರ್ಮೆಂಟ್ ಕೊಡ್ತಿದೆ ಅಂತ. ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ತಗೊಂಡವರಿಗೆ 10,000 ಪೆನ್ಷನ್ ಎಕ್ಸ್ಟ್ರಾ ಸಿಗ್ತಾ ಇದೆ. 50,000 ಆದಾಯ ಗಿಂತ ಒಳಗಡೆ ಇದ್ದರೆ ಅವರಿಗೆ ಸಿಗ್ತಾ ಇದೆ. ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟಲ್ಲಿ ವಾರ್ಷಿಕ ಆದಾಯ ಸೀನಿಯರ್ ಸಿಟಿಸನ್ಸ್ ಅಂದರೆ ಹಿರಿಯ ನಾಗರಿಕರು 60 ವರ್ಷ ದಾಟಿದವರಿಗೆ ಅವರಿಗೆ ವಾರ್ಷಿಕ ಆದಾಯ 50,000ಕ್ಕಿಂತ ಕಡಿಮೆ ಇದ್ದರೆ ತಿಂಗಳಿಗೆ 10,000 ಪೆನ್ಷನ್ ಸಿಗುತ್ತೆ ಅನ್ನೋ ನ್ಯೂಸ್ ಹರಿದಾಡ್ತಿದೆ. ಆದರೆ ಈ ನ್ಯೂಸ್ ಏನಾಗಿರುತ್ತೆ, ಇದರಲ್ಲಿ ಕೆಲವು ಕಂಡೀಷನ್ಸ್ಗಳಿರುತ್ತೆ. ಬರೀ ನೀವು ಯಾವುದೇ ಪೆನ್ಷನ್ ಸ್ಕೀಮನ್ನು ತಗೊಳ್ದೇ ಇದ್ದರೆ ನಿಮಗೆ ಈ ತಿಂಗಳಿಗೆ 10,000ದ್ದು ಅದು ಸಿಗೋದಿಲ್ಲ. ನೀವೇನಾದರೂ ನೀವು ನಿವೃತ್ತರಾಗಿ ಸರ್ಕಾರಿ ನೌಕರಲ್ಲಿ ಇದ್ದು ಆಗ ನಿಮ್ಮ PF ಫಂಡ್ ಇದ್ದರೆ ಅಥವಾ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಇದ್ದರೆ ಅಥವಾ ಕೇಂದ್ರ ಸರ್ಕಾರದ ಆಧಾರಿತ ಬೇರೆ ಯಾವುದಾದ್ರೂ ಸ್ಕೀಮ್ ಇದ್ದರೆ ಅದರಲ್ಲಿ ನಿಮಗೆ ತಿಂಗಳಿಗೆ 10,000ದ ರೀತಿಯಲ್ಲಿ ನೀವು ಪೆನ್ಷನನ್ನು ಪಡೆದುಕೊಳ್ಬೋದು. ಯಾಕಂದರೆ ಪೆನ್ಷನ್ ಅಂದರೆ ಒಂದೇ ಸಲ ಅಮೌಂಟ್ ಬಂದುಬಿಡುತ್ತೆ, ರಿಟೈರ್ಡ್ ಆದಾಗ ಬರುತ್ತೆ. ಆಮೇಲೆ ಕೆಲವು ಸರ್ಕಾರಿ ನೌಕರರಲ್ಲಿ ಇದ್ದವರಿಗೆ ಮಾತ್ರ ತಿಂಗಳ ಪೆನ್ಷನ್ ಬರುತ್ತೆ. ಕೆಲವರು ಯಾರು ಹಿರಿಯ ನಾಗರಿಕರು ಸರ್ಕಾರಿ ನೌಕರಿಯಲ್ಲಿ ಇರೋದಿಲ್ಲ ಅಂಥವರಿಗೆ ತಿಂಗಳ ಪೆನ್ಷನ್ ಇರೋದಿಲ್ಲ. ಅವರ ದೈನಂದಿನ ಖರ್ಚುಗಳನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಸರ್ಕಾರ ಅಂದರೆ, ಈ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಎಲ್ಲರಿಗೂ ಓಪನ್ ಮಾಡಿದ್ದಾರೆ. ಈ ಸ್ಕೀಮ್ ಅಂದರೆ ನೀವು ಸರ್ಕಾರಿ ನೌಕರಿಯಲ್ಲಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಕೆಲಸದ ಅವಧಿಯಲ್ಲಿ ನೀವು ಒಂದಿಷ್ಟು ಅಮೌಂಟನ್ನು ಪೆನ್ಷನ್ ಫಂಡ್ಗೆ ಹಾಕ್ತಾ ಬರಬೇಕಾಗುತ್ತೆ. ಇದು PF ಫಂಡ್, EPF ಎಲ್ಲ ಇರುತ್ತಲ್ಲ, ಸೇಮ್ ಅದೇ ಥರ. ಆದರೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತ ಸರ್ಕಾರ ಹೇಳಿದೆ. ಹಾಗೂ ಇದರಿಂದ ಏನಂದರೆ ರಿಟೈರ್ಡ್ ಆದ ತಕ್ಷಣ 60 ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರುವ ಥರ ಆ ಸ್ಕೀಮಲ್ಲಿ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಆದರೆ ಕೆಲವರು ಫೇಕ್ ನ್ಯೂಸ್ ಏನು ತಿರುಗಾಡ್ತಾ ಇದೆ ಅಂದರೆ, ಯಾವುದೇ ನೀವು ಪೆನ್ಷನ್ ಫಂಡ್ ಮಾಡಿಲ್ಲದಿದ್ದರೂ ಪ್ರತಿ ತಿಂಗಳು 10,000 ಬರುತ್ತೆ ಅನ್ನೋದು ಅದು ಸುಳ್ಳಾಗಿರುತ್ತೆ. ಸೊ ಹಾಗಾಗಿ ಅಂಥ ನ್ಯೂಸ್ಗಳನ್ನು ನಂಬಕ್ಕೆ ಹೋಗಬೇಡಿ. ನೀವು ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಿರಬೇಕಾಗುತ್ತೆ ನೀವು ವರ್ಕ್ ಮಾಡ್ತಾ, ಆವಾಗ ಮಾತ್ರ ನಿಮಗೆ ಸಿಗಲಿದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.